ಸಜ್ಜನ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಕುವೆ ಗ್ರಾಮ ಪಂಚಾಯಿತಿ ಕಲ್ಮನೆ ಎಂಬ ಕುಗ್ರಾಮದಲ್ಲಿ ವಾಸವಿರುತ್ತೇನೆ. ನಾನು ಶೇಕಡ 80 ಭಾಗ ಅಂಗವಿಕಲನಿರುತ್ತೇನೆ. ನಾನು ಈ ದಿನ ವಿಕಲಚೇತನರು, ಅಂಗವಿಕಲರು, ವೃದ್ಧರು ಇವರ ವೇತನದ ತಾರತಮ್ಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಮೊನ್ನೆ ಇತ್ತೀಚೆಗೆ ನಡೆದ ಬಜೆಟ್ ಮಂಡನೆಯಲ್ಲಿ ಅಂಗವಿಕಲರು, ವಿಧೇಯರು, ವೃದ್ಧರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿರುವುದಿಲ್ಲ. ನಾನು ಹಲವಾರು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದೆ. ಅಲ್ಲದೆ ಮಾನ್ಯ ಸಭಾಧ್ಯಕ್ಷರು, ಕಾರ್ಮಿಕ ಸಚಿವರು ಎಲ್ಲರಿಗೂ ಸಹ ಧನಿಸುರುಳಿ ಕಳಿಸಿದೆ. ಏನು ಪ್ರಯೋಜನ ಆಗಿರೋದಿಲ್ಲ. ಸಜ್ಜನ ಬಂಧುಗಳು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಅಂಗವಿಕಲರಿಗೆ ಒಂದು ದಿನಕ್ಕೆ 46 ರೂಪಾಯಿ ಪೈಸೆ, ವಿಧವೆಯರಿಗೆ ಒಂದು ದಿನಕ್ಕೆ 38 ರೂಪಾಯಿ, ವೃದ್ಧರಿಗೆ ಒಂದು ದಿನಕ್ಕೆ 40 ರೂಪಾಯಿ ಕೊಡ್ತಿದೆ. ಇದು ಅವೈಜ್ಞಾನಿಕ ವೇತನ ಆಗಿದೆ. ಆದ್ದರಿಂದ ಕನಿಷ್ಠ ಒಂದು ದಿನಕ್ಕೆ, ಒಂದು ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು. ಹಾಗೂ ಶೇಕಡ 5ರಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಗೆ ಅಂಗವಿಕಲರನ್ನೊಬ್ಬರನ್ನ ಸದಸ್ಯರಾಗಿ ಮಾಡಬೇಕು ಅಂತೇಳಿ ಘನ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ. ಸಾರ್ವಜನಿಕ ಬಂಧುಗಳು, ಸಜ್ಜನ ಬಂಧುಗಳೇ, ದಯಮಾಡಿ ಇದನ್ನು ಸರ್ಕಾರಕ್ಕೆ ಮುಟ್ಟ ತನಕ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ. ನಮಸ್ಕಾರ.